ನಮಸ್ಕಾರ ಎಲ್ಲರಿಗೂ. ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ. ಮೊದಲನೇದಾಗಿ ಕಿವಿ ಮಾತು ನೋಡೋಣ. ತೆಂಗಿನಕಾಯಿ ಚಟ್ನಿ ಮಾಡುವಾಗ ರುಬ್ಬಲು ತಣ್ಣೀರಿನ ಬದಲು ಉಗುರು ಬೆಚ್ಚಗಿನ ನೀರು ಬಳಸಿದರೆ ಚಟ್ನಿ ದೀರ್ಘವಾಗಿ ತಾಜಾವಾಗಿರುತ್ತದೆ. ಇವತ್ತಿನ ರೆಸಿಪಿ ಕೈಮಾ ಉಂಡೆ ಸಾಂಬಾರು ಗ್ರೀನ್ ಗ್ರೇವಿ ನೋಡಿ. ಮೊದಲಿಗೆ ಅರ್ಧ kg ಚಿಕನ್ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮೇಯ್ನು ನೋಡಿ ಮರಾಠಿ ಆಗಿರೋದ್ರಿಂದ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಟೊಮಾಟೊ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ದು, ನಾಲ್ಕು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಕರಿಮೆಣಸು, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮುಷ್ಟಿಯಷ್ಟು ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುವ ಸಾಮಗ್ರಿಗಳು. ನೆಕ್ಸ್ಟು ನೋಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೋಬೇಕು. ನೋಡಿ ಈ ರೀತಿ ಹುರ್ಕೋಬೇಕು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿರು ಮೆಣ್ಸಿನ್ಕಾಯಿ. ಒಂದು 8ರಿಂದ 10 ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಕಾಯಿ ತುರಿ ಹಾಕ್ಕೋಬೇಕು. ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಟೊಮಾಟೊ ಲಾಸ್ಟಿಗೆ ಗ್ರೇವಿ ಮಾಡ್ಬೇಕಾದ್ರೆ ಹಾಕ್ಕೊಳ್ಳೋದು. ಈ ಮಸಾಲೆ ಒಂದು ಸ್ವಲ್ಪ ಕೈಮಾ ಉಂಡೆಗೂ ಹಾಕ್ಕೊತೀನಿ. ಇದು ಕೈಮಾ ಉಂಡೆಗೂ ಸಪ್ರೇಟಾಗಿ ಒಂದು ಸ್ವಲ್ಪ ಇದು ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಇದಕ್ಕೆ ಒಂದು ಟೊಮಾಟೊ ಹಣ್ಣು ಹಾಕಿ ರುಬ್ಬೋದು. ನೆಕ್ಸ್ಟ್ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಫ್ ಮಾಡಿಬಿಡಿ ಸಾಕು. ಜಾಸ್ತಿ ಆದರೆ ಕಪ್ಪಗಾಗ್ಬಿಡುತ್ತೆ. ಆಫ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹೋಗಿ ರುಬ್ಕೊಂಡು ಬರ್ತೀನಿ ನೋಡಿ. ಅದೇ ಜಾರಿಗೆ ಧನಿಯಾ ಪುಡಿ, ಉಪ್ಪು, ಅರಿಶಿನ ಹಾಕ್ಕೋಬೇಕು. ಹಾಕ್ಕೊಂಡು ರುಬ್ಕೊಂಬರಬೇಕು. ಆ ರುಬ್ಬಿದ ಮಿಶ್ರಣಕ್ಕೆ ನೋಡಿ ಈಗ ತೆಗಿತಾ ಇದ್ದೀನಿ. ಇದಕ್ಕೆ ಕೈಮಾಗೆ ಉಂಡೆಗೆ ಒಂದು 3 ಸ್ಪೂನಷ್ಟು ಈ ಮಸಾಲೆನ ತಕ್ಕೋಬೇಕು. ಎಲ್ಲ ಅದಕ್ಕೆ ಹಾಕಿರ್ತೀವಿ. ಉಪ್ಪು, ಧನಿಯಾ ಪುಡಿ, ಅರಿಶಿನ ಹಾಕಿ ರುಬ್ಕೊಂಬಂದಿರ್ತೀವಿ. ಲಾಸ್ಟ್ ಗ್ರೇವಿ ಮಾಡ್ಬೇಕಾದ್ರೆ ಟೊಮಾಟೊ ಒಂದನ್ನು ರುಬ್ಬಬೇಕು. ಆಯಿತು. ಆಮೇಲೆ ನೋಡಿ ಒಂದು ಟೊಮಾಟೊನ ಹಾಕ್ಕೊಂಡು ಈ ಮಸಾಲೆಗೆ ಗ್ರೇವಿ ಮಾಡೋಕ್ಕೆ ಅದು ರುಬ್ಕೊಂಬಂದಿದ್ದೀನಿ. ಈಗ ಒಂದು ಬಾಣಲೆ ಇಟ್ಟು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊತಿದ್ದೀನಿ. ಆಮೇಲೆ ಉಂಡೆ ಮಾಡಿಕೊಂಡು ಆ ಚಿಕನ್ ಕೈಮಾನ ಮಸಾಲೆ ಹಾಕಿ ರುಬ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ. ಉಂಡೆ ಮಾಡಿ ಹಾಕಿದ್ದೀನಿ ಬಾಣಲೆಗೆ ಹಾಕಿ ಒಂದು ರೌಂಡ್ ಹಿಂಗೆ ತಿರುಗಿಸಿ ಸ್ವಲ್ಪ ಹೊತ್ತು 2ರಿಂದ 3 ನಿಮಿಷ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ನೋಡಿ ಹಿಂಗೆ ಸ್ವಲ್ಪ ವೈಟ್ ಬೆಳ್ಳಗಾಗಿರುತ್ತೆ, ಅಂದರೆ ಬೆಂದಿರುತ್ತೆ. ಸ್ವಲ್ಪ ಹಿಂಗೆ ತಿರುಗಿಸಿ ಒಂದು ಸ್ಪೂನಲ್ಲಿ, ಒಂದು ಚಿಕ್ಕ ಸ್ಪೂನಲ್ಲಿ ಹಿಂಗೆ ಸ್ವಲ್ಪ ತಳ ಹಿಡಿದಿರುತ್ತೆ. ಒಂದು ಸ್ವಲ್ಪ ನಿಧಾನಕ್ಕೆ ತೆಗೀರಿ. ನೋಡಿ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಬಂದಿದೆ. ಕ್ಲೀನಾಗಿ ಸ್ವಲ್ಪ ಹಿಂಗೆ ಎಲ್ಲ ಇದು ಮಾಡಿದ್ರೆ ಅದು ಬೆಂದಿರುತ್ತಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಏನು ಕಷ್ಟಪಡೋದು ಬೇಕಾಗಿಲ್ಲ, ಕ್ಲೀನಾಗಿ ಬರುತ್ತೆ. ಇನ್ನು ಸ್ವಲ್ಪ 1-2 ಸತಿ ಹಿಂಗೆ ಚಿಕ್ಕ ಸ್ಪೂನಿಂದ ಅಲ್ಲಾಡಿಸಿದ್ರೆ ಸಾಕು. ಆಮೇಲೆ ದೊಡ್ಡ ಸ್ಪೂನಲ್ಲಿ ಈಗ ಏನು ಮಾಡ್ತೀನಿ ಅಂದರೆ, ನಾನು ಡ್ರೈ ಬೇಕು, ಮಕ್ಳಿಗೂ ಡ್ರೈ ಇಷ್ಟ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಒಂದು ಕಾಲು ಭಾಗದಷ್ಟು ತೆಗ್ದಿಡ್ತಿದ್ದೀನಿ. ಒಂದು ಕಾಲು ಭಾಗದಷ್ಟು ಇದು ಸಾಂಬಾರಿಗೆ ಹಾಕೋದೆಲ್ಲ ತೆಗ್ದಿಡ್ತಿದ್ದೀನಿ. ಈಗ ಡ್ರೈ ಮಾಡೋಕ್ಕೆ ಅಂತೇಳ್ಬಿಟ್ಟು ಒಂದು 8-10 ಉಂಡೆಗಳನ್ನ ಹಂಗೆ ಡ್ರೈ ಮಾಡ್ಕೊತಿದ್ದೀನಿ. ಇದು ಹಾಗೆ ಡ್ರೈ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೆಂಚ್ಕೊಳ್ಳೋಕ್ಕೆ, ಸಾಂಬಾರಿಗೆ, ರಸಮ್ಗೆ ಎಲ್ಲ ಚೆನ್ನಾಗಿರುತ್ತೆ, ಬೇಳೆ ಸಾರಿಗೆಲ್ಲ. ಹಾಗಾಗಿ ಹಂಗೆ ತೆಗ್ದಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಿ ನೋಡಿ ಮೆಂತ್ಯ ಸೊಪ್ಪು, ಇದು ಮರಾಠಿ ಸ್ಟೈಲ್ ಆಗಿರೋದ್ರಿಂದ ಮೆಂತ್ಯ ಸೊಪ್ಪು ಹಾಕ್ತಾರೆ. ಆಮೇಲೆ ಅರ್ಧ ತೆಗ್ದಿಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಅದು ಫ್ರೈ ಮಾಡಿ ತೆಗ್ದಿಟ್ಕೊಂಡಿರ್ತೀವಿ. ಅದಕ್ಕೆ ಉಂಡೆ ಹಾಕಿಬಿಟ್ಟು ಆಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ. ಅದೇ ಒಂದು ಟೊಮಾಟೊ ಹಾಕಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೋಡಿ ಕುದಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಹಿಂಗೆ ಮುಚ್ಚಿಟ್ಬಿಡಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡಿ. ಮಧ್ಯದಲ್ಲಿ ಒಂದು ಸತಿ ಹಿಂಗೆ ಕೈ ಆಡಿಸಿ ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ಅದು ಕ್ಲೀನಾಗಿ ಎಣ್ಣೆ ಬಿಡ್ಕೊಳ್ಳುತ್ತೆ ಮತ್ತು ಕೈಮಾ ಎಲ್ಲ ಹೀರ್ಕೊಂಡಿರುತ್ತೆ ಮಸಾಲೆ. ನೋಡಿ ರೆಡಿಯಾಗಿದೆ.
ನೋಡಿ, ಮರಾಠಿ ಸ್ಟೈಲ್ ಗ್ರೀನ್ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಒಂದು ಸತಿ ಮಾಡಿ ನೋಡಿ. ಥ್ಯಾಂಕ್ ಯು.